52 ವರ್ಷ ನಮ್ಮ ರಾಷ್ಟ್ರ ಬಾವುಟನೇ ಹಾಕಿಲ್ಲ ಸರ್ ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರ, ಸಂವಿಧಾನದ ಬಗ್ಗೆ ಮಾತಾಡ್ತಾರ. ಪ್ರತಿಭಟನೆಗಳು ಅನಂತಕುಮಾರ್ ಹೆಗಡೆ ಇದ್ದಾಗ ಯಾಕಾಗಿಲ್ಲ? ಇದೇ ಪ್ರತಿಭಟನೆಗಳು ಅಮಿತ್ ಶಾ ಅವರು ಸಂಸದದಲ್ಲಿ ಲೋಕಸಭಾದಲ್ಲಿ ಏನು ಹೇಳಿದ್ರು, ಅಂಬೇಡ್ಕರ್ ಅವ್ರ ಹೆಸರು ಜಪ ಮಾಡ್ತಾ ಇದ್ದೀರಾ, ಮಾಡೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ದೇವ್ರ ಹೆಸರು ಇಷ್ಟು ಜಪ ಮಾಡಿಬಿಟ್ಟಿದ್ರೆ ನಿಮ್ಮ ಮುಕ್ತಿಯನ್ನ ಸಿಗ್ತಾ ಇತ್ತು ಅಂದಾಗ ಎಲ್ಲಿದ್ರು ಇವರೆಲ್ಲ BJP ಅವರು? ಸಂವಿಧಾನ ಬೇಡ, ನಮಗೆ ಮನುಸ್ಮೃತಿ ಬೇಕು ಅಂತ RSS ಅವ್ರು ಹೇಳಿದಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಅಬ್ಕಿ ಬಾರ್ 400 ಪಾರ್, ಯಾಕೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಈ ಘೋಷಣೆಯನ್ನು ತಂದಾಗ ಯಾಕೆ ಡಿಫೆಂಡ್ ಮಾಡ್ಕೊಂಡಿಲ್ಲ? ಅವಾಗ ಇವ್ರ ಇತಿಹಾಸನೇ ಗೊತ್ತಿಲ್ಲ ಸರ್ BJP ಅವರಿಗೆ, RSS ಅವರಿಗೆ. ನಾವು ಸದನದಲ್ಲಿ 3 ಪ್ರಶ್ನೆ ಕೇಳಿದೆ, ಕೊಟ್ರ ಉತ್ತರ ನಮಗೆ. RSS ಅವರು ಸಂವಿಧಾನ ವಿರೋಧಿ, ಸಂವಿಧಾನವನ್ನು ತಿರಸ್ಕರಿಸಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದ್ರ ಇಲ್ಲ? 150 ಬಾರಿ ನಿಮ್ಮ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದ್ರ ಇಲ್ಲ? 52 ವರ್ಷ ನಮ್ಮ ರಾಷ್ಟ್ರ ಬಾವುಟನೇ ಹಾಕಿಲ್ಲ ಸರ್ ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರ, ಸಂವಿಧಾನದ ಬಗ್ಗೆ ಮಾತಾಡ್ತಾರ. ಭಾಳ ಕ್ಲಿಯರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಾವರ್ಕರ್ ನಮಗೆ ಸೋಲಿಸಿದ್ದು ಅಂತ ಪತ್ರ ಬರೆದ ಮೇಲೂ ಅದನ್ನೂ ಡಿಫೆಂಡ್ ಮಾಡ್ಕೋತಾರಲ್ಲ ನಾಲಾಯಕರು ಇವರು. ಇವತ್ತು ಅವ್ರು ಯಾವ್ದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕನ್ನ ಹೇಳಿ.